ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರನಿಂದ ಫೈರಿಂಗ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೇಜವಾಬ್ದಾರಿ ಘಟನೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರನಿಂದ ಫೈರಿಂಗ್. ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಯಲ್ಲಿ ಫೈರಿಂಗ್ ಮಾಡಿದ ರಮೇಶ್ ಜಾರಕಿಹೊಳಿ ಅವರ ಮಗ ಪುತ್ರ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರನಿಂದ ಫೈರಿಂಗ್ ಆಗಿದೆ. ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಅಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪುತ್ರನಿಂದ ಫೈರಿಂಗ್ ಆಗಿರೋದು. ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ. ಗಾಳಿಯಲ್ಲಿ ಒಂದು ಸುತ್ತು ಗುಂಡನ್ನು ಹಾರಿಸಿದ್ದಾರೆ ಸಂತೋಷ್ ಜಾರಕಿಹೊಳಿ. ಇದು ಡಬಲ್ ಬ್ಯಾರೆಲ್ ಬಂದೂಕಿನಿಂದ ಹಾರಿಸಿರುವಂತಹ ಗುಂಡು ಹಾರಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್ ಜಾರಕಿಹೊಳಿ ಅವರು ತಮ್ಮ ಬೆಂಬಲಿಗರ ಜೊತೆಗೆ ನಿಂತು ಈ ರೀತಿಯಾಗಿ ಗುಂಡು ಹಾರಿಸಿರೋದು. ಇದು ಸಂಪ್ರದಾಯನ ಅಥವಾ ಯಾವ ಕಾರಣಕ್ಕಾಗಿ ಗುಂಡು ಹಾರಿಸಿದ್ರು ಅನ್ನೋದು ಗೊತ್ತಾಗಬೇಕಾಗತ್ತೆ. ಈ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಸಹಜವಾಗಿ ಈ ರೀತಿಯಾಗಿ ಜನಸಂದಣಿ ಸೇರಿರುವಂತಹ ಸಂದರ್ಭದಲ್ಲಿ ಈ ತುಪಾಕಿ ಹಾರಿಸುವುದಾಗಿರಬಹುದು ಅಥವಾ ಮಚ್ಚಿಗಳಿಂದ ಈ ಕೇಕ್ ಕಟ್ ಮಾಡುವಂಥ ಪ್ರಕರಣಗಳಾಗಿರಬಹುದು, ಇವೆಲ್ಲವೂ ಕೂಡ ಬೇಜವಾಬ್ದಾರಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅನೇಕ ಪ್ರಕರಣಗಳನ್ನು ಇಲ್ಲಿವರೆಗೂ ನಾವು ನೋಡಿದ್ದೀವಿ. ಇದು ಸಂಪ್ರದಾಯಕ್ಕೋಸ್ಕರ ಹಾರಿಸಿರುವಂಥದ್ದ ಅಥವಾ ಏನು ರೀಸನ್ ಇದೆ ಇದಕ್ಕೆ? ಅರುಣ್ ಹುಗಾರ್, ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಈಗ ಕಳೆದ 5-6 ದಿನಗಳಿಂದ ಕೂಡ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. 10 ವರ್ಷಗಳ ನಂತರ ನಡೀತಿರ್ತಕ್ಕಂಥ ಈ ಒಂದು ಜಾತ್ರೆ ಇವತ್ತು ತೇರು 3ನೇ ದಿನ ಆಗಿದ್ರಿಂದ ಇವತ್ತು ತೇರ್ನ ಅಂತಿಮ ಅಂದ್ರೆ ತೇರು ಗುಡಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸೋದು ಇದೆ ಅಂತ ಹೇಳಿ ಭಕ್ತಾದಿಗಳು ಹೇಳ್ತಾರೆ. ಆದ್ರೆ ಮಾಜಿ ಸಚಿವರೊಬ್ಬರ ಪುತ್ರ ಈ ರೀತಿ ಸಾರ್ವಜನಿಕವಾಗಿ ಬಂದೂಕನ್ನ ಹಾರಿಸಿದ್ದು ಸಾಕಷ್ಟು ಈಗ ಟೀಕೆ ಕೂಡ ವ್ಯಕ್ತವಾಗ್ತಕ್ಕಂಥದ್ದು. ಈ ಬಗ್ಗೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತವೆ. ಈಗ ಏನು ಈ ಗೋಕಾಕ್ನ ಭಕ್ತರು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಇದು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷವೂ ಕೂಡ ತೇರು ಮುಗಿದಂತ ಸಂದರ್ಭದಲ್ಲಿ, ತೇರು ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಈ ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ವಾದ ಪ್ರತಿವಾದ ಏನಿದ್ರು ಕೂಡ ಒಬ್ಬ ಮಾಜಿ ಸಚಿವನ ಪುತ್ರ ಜವಾಬ್ದಾರಿತ ಸ್ಥಾನದಲ್ಲಿರುವವರಾಗಿ ಈ ರೀತಿ ಸಾರ್ವಜನಿಕವಾಗಿ ಏನು ಬಂದೂಕ್ ಹಾರಿಸಿದ್ದು ಸಾಕಷ್ಟು ಈಗ ಟೀಕೆಗೆ ವ್ಯಕ್ತವಾಗ್ತಿದೆ. ಓಕೆ ಚಂದ್ರಕಾಂತ್, ಈ ರೀತಿಯಾಗಿ ಗುಂಪಲ್ಲಿ ನಿಂತ್ಕೊಂಡು ಫೈರ್ ಮಾಡುವಂಥದ್ದು ನಿಜಕ್ಕೂ ಕೂಡ ಬೇಜವಾಬ್ದಾರಿನೇ. ಸಂಪ್ರದಾಯ ಇದ್ರೂ ಕೂಡ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಎಲ್ಲರೂ ದೂರದಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಅಥವಾ ಇವರು ಎತ್ತರದ ಪ್ರದೇಶದಲ್ಲಿ ನಿಂತು ಫೈರ್ ಮಾಡಬೇಕಾಗಿರುತ್ತೆ. ಆ ರೀತಿಯಾಗಿ ಯಾವುದೇ ವ್ಯವಸ್ಥೆ ಇಲ್ಲ. ಎಲ್ಲರೂ ಗುಂಪಾಗಿ ನಿಂತ್ಕೊಂಡು ಫೈರ್ ಮಾಡಿರೋದಿದು. ಇನ್ ಕೇಸ್ ಮಿಸ್ ಫೈರ್ ಆಗಿದ್ರೆ ಏನ್ ಗತಿ? ಖಂಡಿತವಾಗ್ಲೂ ಅರುಣ್ ಹುಗಾರ್, ಏನಂದ್ರೆ ಅಲ್ಲಿ ಸುಮಾರು ಈಗ ಗೋಕಾಕ್ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಒಟ್ಟು ಏನು ಇದಕ್ಕೆ ಟೀಕೆಯೂ ಕೂಡ ಸಾಕಷ್ಟು ವ್ಯಕ್ತವಾಗ್ತದೆ. ಯಾಕಂದ್ರೆ ಯಾವುದೇ ಮುಂಜಾಗ್ರತಾ ಕ್ರಮವಿಲ್ಲದೆ ಹಾರಿಸಿದ್ದಾರೆ. ಬಟ್ ಇದು ಸಂತೋಷ್ ಜಾರಕಿಹೊಳಿ ಹಾರಿಸಿದ್ದು ವಿಡಿಯೋ ಮಾತ್ರ ವೈರಲ್ ಆಗಿರ್ತಕ್ಕಂಥದ್ದು. ಇನ್ನೂ ಅನೇಕರು ಈ ರೀತಿ ಹಾರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವರ ವಿಡಿಯೋಗಳು ದಾಖಲಾಗಿಲ್ಲ. ಕೇವಲ ಮಾಜಿ ಸಚಿವ ಪುತ್ರ ಸಂತೋಷ್ ಜಾರಕಿಹೊಳಿ ವಿಡಿಯೋ ಮಾತ್ರ ಈಗ ಲಭ್ಯ ಇರತಕ್ಕಂಥದ್ದು. ಗೋಕಾಕ್ ಜಾತ್ರೆ ಮೊದಲ ದಿನವೂ ಕೂಡ ಗ್ರಾಮದಲ್ಲಿ ಈ ರೀತಿ ಪಿಸ್ತೂಲ್ಗಳ ಜೊತೆಗೆ ಮೆರವಣಿಗೆಯನ್ನು ಮಾಡಿದ್ದ ದೃಶ್ಯವನ್ನು ಕೂಡ ನಾವು ಗಮನಿಸಿದ್ದೇವೆ. ಯಾಕಂದ್ರೆ ಅದು ಸಾಂಪ್ರದಾಯಿಕವಾಗಿ ಗ್ರಾಮದಿಂದ ಆ ದೇವಿಯನ್ನ ಅಂಬಿಗೆ ರೋಣಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಕೈಯಲ್ಲಿ ಡಬಲ್ ಬ್ಯಾರಲ್ ಗನ್ಗಳನ್ನ ಮತ್ತು ಕಟ್ಟಿಗೆಗಳನ್ನ ಇಟ್ಟುಕೊಂಡು ಮೆರವಣಿಗೆ ಮಾಡಿದ್ದು ಕೂಡ ಇದೆ. ಆ ಸಂದರ್ಭದಲ್ಲಿ ಯಾರು ಕೂಡ ಫೈರ್ ಮಾಡಿರಲಿಲ್ಲ. ಆದ್ರೆ ಈಗ ತೇರು ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಫೈರ್ ಅನ್ನ ಮಾಡಿದ್ದಾರೆ. ಇದು ಸಂಪ್ರದಾಯ ಆಗಿದ್ರು ಕೂಡ ಈಗ ಸಾಕಷ್ಟು ಟೀಕೆಗೆ ಸದ್ಯ ಗುರಿಯಾಗಿರ್ತಕ್ಕಂಥದ್ದು. ಅರುಣ್ ಹುಗಾರ್, ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.